ಬರ್ತಾರೆ ಪ್ರತಿ ವರ್ಷ ಅಂದರೆ ಜನಸಾಗರ ಅಂತ ಕಮ್ಮಿ ಆಗಿದೆ, ಎಲ್ಲಾದರೂ ಹುಡುಕೋ ಒಂದು ಹಬ್ಬದಂತೆ ಆಚರಿಸ್ತಾ ಇರ್ತಾರೆ. ಸೊ ಈ ವರ್ಷದ ಸ್ಪೆಷಲ್ ಬಗ್ಗೆ ಹೇಳೋದು? ಇಲ್ಲ, ನಿಮ್ಮಿಂದನೇ ಸ್ಪೆಷಲ್ ಆಗುತ್ತೆ. ಯಾವಾಗ ಅಭಿಮಾನಿಗಳನ್ನೇ ಸೆಲೆಬ್ರೇಟ್ ಮಾಡ್ತಾರೆ ಜಾಸ್ತಿ ಅವ್ರ ಬರ್ತ್ಡೇ. ನೆನ್ನೆಯಿಂದ ಈ ಮನೆಯಲ್ಲಿದ್ದಾರೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಈ ವರ್ಷ ತುಂಬ ಸ್ಪೆಷಲ್ ಏನಂದರೆ UI ಆ್ಯಂಡ್ ಕೂಲಿ ಆ್ಯಂಡ್ 45ದು ಲಾಂಚ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ, ಎಸ್ಪೆಷಲಿ ಬಿಕಾಸ್ ಅಭಿಮಾನಿಗಳ ಈ ಸತಿ ಆ್ಯಕ್ಚುಲಿ ಬೇರೆ ರೀತಿ ಪ್ಲಾನ್ ಮಾಡಿದ್ದಾರೆ ಆ್ಯಂಡ್ ಅವರೇ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಒಂದೊಂದ್ಸತಿ ನಮಗೆ ಸ್ಫೂರ್ತಿ ಇರಲ್ಲ, ಅವರೇ ನಮ್ಮನ್ನ ಇನ್ಸ್ಪೈರ್ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಗೋಲಿ ಸಿನಿಮಾ ಬಗ್ಗೆ ಹೇಳಿದ್ದೆ, ಅಂದರೆ ತುಂಬ ವರ್ಷದ ಕನಸಾಗಿದೆ. ಒಂದ್ಸರಿ ನೋಡ್ರೆ ಸಾಕು ಅನ್ನೋಂಥದ್ದು ಇರ್ತಾ ಅವ್ರಿಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಬದಲಂಥದ್ದು ನೀವು ನೋಡಿದಾಗ ರಜನಿ ಸರ್ ಅಂದರೆ ಅವ್ರಿಗೆ ಇಷ್ಟ, ಮತ್ತು ಆ ಸಿನಿಮಾದ ಬಗ್ಗೆ ಹೇಳೋದು? ಅದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಗಿಫ್ಟ್ ಅವ್ರಿಗೆ ತುಂಬಾನೇ ಫೇವ್ರೆಟ್ ರಜನಿ ಸರ್. ಆ್ಯಂಡ್ ರಜನಿ ಸರ್ ಜೊತೆ ನನ್ನ ಪಕ್ಕದಲ್ಲಿ ನಿಂತ್ಕೋಬೇಕಂತ ಒಂದು ಆಸೆ ಇತ್ತು. ಇದು ಒಂದು ಇಷ್ಟು ಚೆನ್ನಾಗಿ ಆಗ್ಬರುತ್ತೆ ಆ್ಯಂಡ್ ಕರೆಕ್ಟಾಗಿ ಒಂದು ಮೈಲ್ ಸ್ಟೋನ್ ಮೂವಿ ರಜನಿ ಸರ್ ಅವ್ರದ್ದು. ಅದರಲ್ಲಿ ಇವ್ರಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಡಿಯನ್ಸ್ ಕೂಡ, ಇವ್ರ ಪೋರ್ಷನ್ ಕೂಡ. ಅದು ತುಂಬಾ ಖುಷಿ ಆಯ್ತು, ಬಿಕಾಸ್ ಅವರು ಜಾಸ್ತಿ ಯೋಚನೆ ಮಾಡಲಿಲ್ಲ ರಜನಿ ಸರ್ ಜೊತೆ ನಾವು ಒಂದು ಮೂವಿನಲ್ಲಿ ಇರಬೇಕು ಅಂತ, ಆಸ್ ಅ ಫ್ಯಾನ್ ಬಾಯ್ ತರ. ಸೊ ಅದೇನೇ ಜನ ಇಷ್ಟಪಟ್ಟು ಅವ್ರದ್ದು ಕ್ಯಾಮಿಯೋ ತುಂಬಾ ಇಷ್ಟಪಟ್ಟಿದ್ದಾರೆ. ಮೂವಿನೂ ತುಂಬಾ ಚೆನ್ನಾಗಿತ್ತು. ಸೊ ಎಲ್ರಿಗೂ ತುಂಬಾ ಖುಷಿಯಾಗಿದೆ ಆ್ಯಂಡ್ ಎಸ್ಪೆಷಲಿ ಅವ್ರಿಗೆ ಅದು ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಇತ್ತಲ್ವಾ, ಸೊ ಅದು ಒಂದು ಬರ್ತ್ಡೇ ಗಿಫ್ಟ್ ಇದ್ದಂಗೆ. ಮತ್ತೊಂದು ದೊಡ್ಡ ಸಿನಿಮಾ ಅಂತ 45 ಹೌದು ಸಿನಿಮಾದ ಒಂದು ಬೈಕ್ ಅವ್ರು ಓಡಿಸಿದಂತ ಬೈಕ್. ಹೌದು, ಆ ಲುಕ್ ನೋಡಿದ್ರೆ ಅನಿಸ್ತಾ ಇದೆ ಪ್ರತಿ ಜೀವನದಲ್ಲಿ ಈ ಥರದ್ದೆಲ್ಲೂ ಕಾಣಿಸ್ಕೊಂಡಿಲ್ಲ ಆಕ್ಚುಲಿ ಈ ಲುಕ್ ನಲ್ಲಿ ಅಂತ. ಹೌದು, ಈ ಮೂವಿ ಇದು ತುಂಬಾ ಕುತೂಹಲ ಇದೆ ಕೂಡ. ಅಂಡ್ ಯಾರ್ಯಾರು ಒಂಚೂರು ಅಂಶಗಳು ನೋಡಿದ್ದಾರೆ ಅವರೆಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಅಫ್ಕೋರ್ಸ್ ಶಿವಣ್ಣ, ರಾಜ್ವಿ ಶೆಟ್ಟಿ ಅವರು ಅಂಡ್ ಉಪೇಂದ್ರ ಅವ್ರದ್ದು ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ ಆ್ಯಂಡ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಮೊನ್ನೆ ಸೂ ಫ್ರಮ್ ಸೋ ನೋಡ್ತಿದೆ. ಸೊ ಅವರು ತುಂಬಾ ಅದ್ಭುತ ನಟ ರಾಜ್ವಿ ಶೆಟ್ಟಿ ಅವರು, ನಮ್ಮೆಲ್ಲರಿಗೆ ತುಂಬಾನೇ ಇಷ್ಟ. ನಾನು ಆಲ್ಮೋಸ್ಟ್ ಅವರೆಲ್ಲ ಮೂವೀಸ್ ನೋಡಿರ್ತೀನಿ. ಸೊ ಅವರೆಲ್ಲರೂ ಕೊಲಾಬರೇಟ್ ಮಾಡಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಬರ್ತಿದೆ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಪ್ರೇಕ್ಷಕರು ಬರ್ತಿದ್ದಾರೆ, ತಿರ್ಗಾ ಆಡಿಯನ್ಸ್ ಬರ್ತಿದ್ದಾರೆ, ಕನ್ನಡ ಮೂವೀಸ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಕನ್ನಡ ಸ್ಟಾರ್ಸ್ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಕ್ಸಸ್ ಆಗ್ತಿದೆ. ಸೊ ಎಲ್ಲ ರೀತಿ ಒಳ್ಳೇದಾಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಗಿಫ್ಟ್ ಕೊಟ್ರಿ ಯಜಮಾನ್ರಿಗೆ? ಪ್ಲಾಂಟ್ ಬುಕ್ಕೆ ಕೊಟ್ಟಿದ್ದೀನಿ. ಪ್ಲಾಂಟ್ ಬುಕ್ಕೆ, ದೊಡ್ಡ ಬುಕ್ಕೆ ಕೊಟ್ಟಿದ್ದಾರೆ ಸರ್. ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು, ಅಂದ್ರೆ ನಿಮ್ ಬರ್ತ್ಡೇ ಅಂತಂದ್ರೆ ಅವ್ರಿಗೊಂದು ರೀತಿ ಹಬ್ಬದ ದಿನ. ಹೌದೌದು, ಅವ್ರ ಹಬ್ಬನೇ ಅದು ಆಕ್ಚುಲಿ. ಅಭಿಮಾನಿಗಳ ಬಗ್ಗೆ ಮತ್ತೆ ಈ ಒಂದು ಸಂಭ್ರಮದ ಬಗ್ಗೆ ಹೇಳೋದು? ಅವ್ರದೇ ಸಂಭ್ರಮ ನೋಡಿ ಅಷ್ಟೇ, ಅವ್ರ ಜೊತೆ ಇರೋದಷ್ಟೇ. ಫುಲ್ ಸಾಯಂಕಾಲದವರೆಗೂ ಅವ್ರ ಜೊತೆ ಇರೋದಷ್ಟೇ ನಮ್ಮ ಕೆಲಸ. ಸರ್, UI ಆಯ್ತು, ಕೂಲಿ ಆಯ್ತು, ಇನ್ನು ನಿಮ್ ಕಡೆಯಿಂದ ಬರುವಂತ ಸಿನಿಮಾಗಳು ಈ ವರ್ಷ ನಿಮ್ಗೆ ಅಂತಾನೆ ಇದೆ ಆಕ್ಚುಲಾಗಿ. ಎಂಡ್ಗೂ ಒಂದು ಅದ್ಭುತ ಸಿನಿಮಾ 45, ಈಗಷ್ಟೇ ಸಿನಿಮಾದ ಲುಕ್ ಜೊತೆಗೆ ಅದು ಬೈಕ್ ನಿಲ್ಲಿಸಿರುವಂತದ್ದು. ಸೊ ಆ ಸಿನಿಮಾದ ಲುಕ್ ಮತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ಆ ಸಿನಿಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡೋಣ. ಆ ಸಿನಿಮಾದ ಇದೆ ಆಕ್ಚುಲಿ, ಮಾಡಿದ್ವಲ್ಲ ಖಂಡಿತ. ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀವಿ ಅದಕ್ಕೋಸ್ಕರ. ಸರ್, ಇವತ್ತು ಕೇಳ್ತಿರೋದು ಮತ್ತೆ ನಿರ್ದೇಶನ ಯಾವಾಗ ಅಂತ? UI ಆಯ್ತು, ಮುಂದೇನು? ಖಂಡಿತ ಅದು ಮಾಡೇ ಮಾಡ್ತೀನಲ್ಲ, ನೀವು ಕೇಳ್ತಿರೋರ್ಗು ನಾನು ಮಾಡ್ತಾನೆ ಇರ್ತೀನಿ. ಪ್ಲಾನ್ಸ್ ನಡೀತಾ ಇದೆ ಸರ್? ಖಂಡಿತ ನೋಡೋಣ. ನಿಮ್ಮ ಸಿನಿಮಾಗಳಿಗೆ ಬೈಕ್ ವಿಶೇಷವಾಗಿ ರೆಡಿ ಆಗ್ತಾನೆ ಇದಾವೆ, 3ನೇ ಸರಿ ರೆಡಿ ಆಗ್ತಾರೆ. ಅದೇ ನೋಡಿ, ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಅದು. ಆ ಬೈಕ್ದೇ ಒಂದು ಸ್ಪೆಷಲ್, ಅದು ಬರ್ತಿದ್ದಂಗೆ ಒಂದು ಥ್ರಿಲ್ ಇರ್ತದೆ. ಏನ್ ಪಿನ್ ಹಾಕ್ಬಿಟ್ಟಿದ್ದಾರೆ ಮೇಡಮ್, ಸೇಫ್ಟಿ ಪಿನ್ಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.